ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುನಿಲ್ ಪೆರ್ನೆ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲ್. ನಾನು ಸುನಿಲ್ ಪೆರ್ನೆ, ನನ್ನ ಮಿಸಸ್ ಸ್ವಾತಿ, ನನ್ನ ತಂಗಿ ಸುಚಿತ್ರ. ಇವತ್ತು ನಾವು ಸ್ಪೆಷಲ್ ಆಗಿರುವಂತ ಲಾಗ್ ಅಂತ ಹೇಳ ಪ್ರತಿಯೊಬ್ಬರಿಗೊಂದು ಮಾಹಿತಿ ಕೊಡ್ಲಿಕ್ಕೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಗೆ ನಾವೇನೋ ಒಂದು ತಪ್ಪು ಮಾಡಿದ್ದೇವೆ, ಆ ತಪ್ಪು ಇನ್ನೊಂದು ಯೂಟ್ಯೂಬರ್ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ, ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಈ ಸ್ಪೆಷಲ್ ಆದ ಒಂದು ವಿಡಿಯೋವನ್ನು ಮಾಡ್ಲಿಕ್ಕೆ ನಾವೆಲ್ಲ ರೆಡಿ ಆಗಿದ್ದೇವೆ. ಎಸ್, ವಿಷಯಕ್ಕೆ ಡೈರೆಕ್ಟ್ ಆಗಿ ಬರುವಲ್ವಾ? Yes. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸಾಧಾರಣ 3 ವರ್ಷ ಆಯ್ತು. 3 ವರ್ಷದಲ್ಲಿ ಒಂದಷ್ಟು ತುಂಬಾನೇ ಪ್ರಯತ್ನ ಪಟ್ಟಿದ್ದೇನೆ ಯೂಟ್ಯೂಬ್ ಅಲ್ಲಿ ಏನೇನು ಕಳಿಬೇಕಂತ ಹೇಳಿದ್ರೆ. ಯೂಟ್ಯೂಬ್ ಅನ್ನೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ, 100% ಅಲ್ಲ, ಅಲ್ವಾ ಸ್ವಾತಿ? ಹೌದು. ಈಗ ಯೂಟ್ಯೂಬ್ ಅಂದ್ರೆ ಏನು, ಆಡಿಯನ್ಸ್ ಏನಿರುತ್ತೆ ಅಂದ್ರೆ ಹಣ ಬರುತ್ತೆ, ಅದಕ್ಕೆ ವಿಡಿಯೋ ಮಾಡ್ತಾರೆ ಅಂತ. ಬಟ್ ಹಣ ಬರೋದಲ್ಲ, ಅದ್ರ ಪ್ರತಿ ಇಂಚಿಂಚು ವಿಡಿಯೋಗೆ ನಾವು ಅಷ್ಟೇ ಎಫರ್ಟ್ ಹಾಕ್ತೇವೆ, ಅಷ್ಟೇ ಡೆಡಿಕೇಶನ್ ಹಾಕಿರ್ತೇವೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲ, 1-2 ವರ್ಷ, ನಮ್ದೀಗ ಚಾನಲ್ ಸ್ಟಾರ್ಟ್ ಆಗಿ 3 ವರ್ಷ ಆಯ್ತು. ನಾವು ಒಂದು ಪೈಸೆಯೂ ಕಾಣ್ಲಿಲ್ಲ ಇಷ್ಟರ ತನಕ. ನಾವು ಮತ್ತೆ ಹಣಕ್ಕಾಗಿ ಮಾಡಿದ್ದಲ್ಲ, ನಮ್ಮ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೋಸ್ಕರ, ಅದೇ ರೀತಿ ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು ಅಂತ ನಾವು ಮಾಡಿರೋದು. ಹೌದು. ನೋಡಿ, ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ, ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ನನ್ನ ಮಿಸ್ಸಸ್ಗಿಂತ ಮುಂಚೆ ನನ್ನ ತಂಗಿ ಇದ್ಲು, ತುಂಬಾನೇ ಪ್ರಯತ್ನ ಪಡ್ತಾ ಇದ್ಲು ನನ್ನ ಜೊತೆ. ಏನ್ ಹೇಳ್ತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಸುಚಿತ್ರ? ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಬೇಗ ನಮ್ಗೆ ಅಂದ್ರೆ ಎಲ್ಲರನ್ನ ಅಟ್ರಾಕ್ಟ್ ಮಾಡಕ್ ಆಗಲ್ಲ. ಅಂದ್ರೆ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಇದೆ. ಪ್ರಯತ್ನ ಪಡ್ತಾ ಹೋಗ್ಬೇಕು ಅಷ್ಟೇ, ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ. ಹೌದು, ನಿಜವಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಂತ ಸಮಯದಲ್ಲಿ ತುಂಬಾನೇ ಏನು ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ. ತುಂಬಾ ಜನ ಹತ್ರ ಕೇಳಿದ್ದೆ, ಒಂದಷ್ಟು ವಿಡಿಯೋಗಳನ್ನೆಲ್ಲ ರೆಫರ್ ಮಾಡಿದ್ದೆ. ಅಂದ್ರೆ ಯೂಟ್ಯೂಬ್ ಅಂದ್ರೆ ಏನೋ ವಿಡಿಯೋ ಹಾಕ್ತಾ ಇದ್ದಾರೆ, ಏನೋ ಎಡಿಟ್ ಎಲ್ಲ ಮಾಡ್ತಾರೆ, ತುಂಬಾ ಕಷ್ಟ ಇರ್ಬೋದು, ಆಗಿರ್ಬೋದು, ಹೀಗಿರ್ಬೋದು. ನಿಜವಾಗಿಯೂ ತುಂಬಾನೇ ಕಷ್ಟ ಇದೆ ಯೂಟ್ಯೂಬ್ ಮಾಡೋದು ಅಂತ ಹೇಳಿದ್ರೆ. ಸುಲಭದ ಮಾತು 100% ಅಲ್ಲ. ಎಸ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. 3 ವರ್ಷ ತನಕ ಒಂದು ಲೆವೆಲ್ ಅಲ್ಲಿ ಯೂಟ್ಯೂಬ್ ಚಾನಲ್ ಹೋಗ್ತಾ ಇತ್ತು. ಹೋಗುವಂತ ಸಂದರ್ಭದಲ್ಲಿ ನನಗೇನು ಈ ಕಾಪಿರೈಟ್ ನ ಬಗ್ಗೆ, ಕೆಲವೊಂದು ಸಾಂಗ್ಸ್ ಬಗ್ಗೆ ಗೊತ್ತಿರ್ಲಿಲ್ಲ. ಆದ್ರೂ ಕೆಲವಷ್ಟು ವಿಡಿಯೋಗಳನ್ನೆಲ್ಲ ಮಾಡ್ತಾ ಇದೆ. ಆದ್ರೆ 3 ವರ್ಷದಲ್ಲಿ ಮೊನ್ನೆ 22 ಅಲ್ವಾ, ಏಪ್ರಿಲ್ 22ಕ್ಕೆ ನಂಗೊಂದು ಮೇಲ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಯುವರ್ ಚಾನಲ್ ಈಸ್ ಟರ್ಮಿನೇಟೆಡ್, ನಿನ್ನನ್ನು ನಾವು ಯೂಟ್ಯೂಬ್ ಚಾನಲ್ ಇಂದಲೇ ಡಿಲೀಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಶಾಕ್ ಅಂದ್ರೆ ನಮ್ಮ ಚಾನಲ್ಲೇ ಕಾಣ್ತಾ ಇಲ್ಲ, ಅಷ್ಟು ವಿಡಿಯೋಸ್, ಅಷ್ಟು ಹಾಕಿದ ಎಫರ್ಟ್. ಅಷ್ಟೇ ಅಲ್ಲದೆ ಆ ವಿಡಿಯೋಸ್ ಅಲ್ಲೆಲ್ಲ ನಮ್ಮ ಮೆಮೊರೀಸ್ ಇದೆ. ಸೊ ನಾವ್ ಅದನ್ನ ಪುನಃ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಅಲ್ಲದೆ ನಮ್ಮ ಹತ್ರ ಆ ವಿಡಿಯೋಸ್ ಒಂದು ಸ್ಟಾಕ್ ಅನ್ನೋದಿಲ್ಲ, ಎಲ್ಲಿಯೂ ನಾವು ಸ್ಟೋರ್ ಮಾಡ್ಲಿಲ್ಲ ಅದನ್ನ. ಹೌದು, ಕೆಲವರು ವಿಡಿಯೋನೆಲ್ಲ ಫೇಸ್ಬುಕ್ ಅಲ್ಲಿ ಸೇವ್ ಮಾಡಿ ಏನೋ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ, ಇನ್ಸ್ಟಾದಲ್ಲಿ. ನಾವು ಆತರ ಏನು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಯೂಟ್ಯೂಬ್ ಅಲ್ಲಿ ಮಾತ್ರ ಪ್ರತಿಯೊಂದು ವಿಡಿಯೋನ ಹಾಕ್ತಾ ಇದ್ದೆವು. ಅಂದ್ರೆ ಆ ವಿಡಿಯೋಗಳು ನಾವು ಗೊತ್ತಿದ್ದು ಗೊತ್ತಿಲ್ಲದು ಒಂದಷ್ಟು ಉತ್ತಮ ರೀತಿಯಲ್ಲಿ ಎಡಿಟ್ ಎಲ್ಲ ಮಾಡಿರ್ಲಿಕ್ಕಿಲ್ಲ. ಆದ್ರೂ ನಾವು ಪಟ್ಟಂತ ಪ್ರಯತ್ನ, ರಾತ್ರಿ ಎಲ್ಲ ಕುತ್ಕೊಂಡು ಒಂದಷ್ಟು ಎಡಿಟ್ ಎಲ್ಲ ಮಾಡ್ತಾ ಇದ್ದೆ. ತುಂಬಾ ಜನರ ಹತ್ರ ಕೇಳ್ತಾ ಇದೆ, ಅಷ್ಟು ಎಡಿಟ್ ಮಾಡಿರುವಂತಹ, ಅಪ್ಲೋಡ್ ಮಾಡಿರುವಂತಹ ಈ ವಿಡಿಯೋ ಯಾವುದು ಕೂಡ ಕಾಣ್ತಾ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಹೋಗುವಾಗ ಏನು ವಿಡಿಯೋನೇ ನಿಂಗೆ ಪರ್ಮಿಷನ್ ಇಲ್ಲ ಯೂಟ್ಯೂಬ್ ಅಲ್ಲ ಅಂತ ಹೇಳಿ ಎಲ್ಲಾ ವಿಡಿಯೋ ಡಿಲೀಟ್. ಇವನ್ ಯಾವುದೇ ಲಿಂಕ್ ಸಹ ಓಪನ್ ಆಗ್ತಾ ಇಲ್ಲ, ಯುವರ್ ಚಾನಲ್ ಗಾಟ್ ಟರ್ಮಿನೇಟೆಡ್ ಅಂತ ಬರುತ್ತೆ. ಅಂದ್ರೆ ಡಿಲೀಟ್ ಆಗಿದೆ, ಯೂಟ್ಯೂಬ್ಗೆ ನಿನ್ನ ಚಾನಲ್ ಇನ್ನು ಕಾಣಿಸಲ್ಲ ಅಂತ ಬರುತ್ತೆ. ಅದ ಸಂದರ್ಭದಲ್ಲಿ ನಾನು ಸಾಧಾರಣ 22ನೇ ತಾರೀಕಿನಂದು ಏಪ್ರಿಲ್ 22ಕ್ಕೆ ಮಧ್ಯಾಹ್ನ 1:10 ನಂಗೊಂದು ಮೇಲ್ ಬರುತ್ತೆ. ಅದಕ್ಕಿಂತ ಮೊದಲು ಬಂದ ಮೇಲ್ಗಳನ್ನು ಯಾವುದನ್ನು ಕೂಡ ನಾನು ನೋಡಿರ್ಲಿಲ್ಲ. 1:10 ಒಂದು ಮೇಲ್ ಬರುತ್ತೆ. ಅಕಸ್ಮಾತ್ ಆಗಿ ನಾನು ನೋಡಿರ್ತೇನೆ, ಏನು ಯುವರ್ ಚಾನಲ್ ಇಸ್ ಟರ್ಮಿನೇಟೆಡ್ ಅಂತ ಬಂತು. ನನ್ನ ಯೂಟ್ಯೂಬ್ಗೆ ಹೋಗಿದ್ದೇನೆ, ಅಲ್ಲಿ ಏನು ಕಾಣಿಸಲ್ಲ. ನನ್ನ ಲಿಂಕ್ ನೋಡ್ತೇನೆ, ಲಿಂಕ್ ಯಾವುದು ಓಪನ್ ಆಗಲ್ಲ. ಅಂತ ಸಂದರ್ಭದಲ್ಲಿ ತುಂಬಾನೇ ಟೆನ್ಷನ್ ಆಯ್ತು. ಡ್ಯೂಟಿಯಲ್ಲಿದ್ದೆ. ಆದ್ರೂ ಏನ್ ಮಾಡ್ಲಿಕ್ಕೆ 1 ಗಂಟೆ ತನಕ ಯೂಟ್ಯೂಬ್ ಬ್ಲಾಕ್ ಆಗಿ 1 ಗಂಟೆ ತನಕ ನಾನು ಯಾರ ಹತ್ರ ಕೂಡ ಮಾತಾಡ್ಲಿಲ್ಲ. ಇವನ್ ಇವಳಿಗೂ ಕೂಡ ಗೊತ್ತಿರ್ಲಿಲ್ಲ, ಅವಳಿಗೂ ಹೇಳಿಲ್ಲ. 1 ಗಂಟೆ ಆದ ನಂತರ ಅಸಹಾಯಕತೆ ಅಂತ ನನ್ನ ಹತ್ರ ಕಾಡ್ಲಿಕ್ಕೆ ಶುರುವಾಯ್ತು. ನಾನು ಏನೋ ಒಂದು ಕಳ್ಕೊಂಡಿದ್ದೇನೆ, ನನ್ನಲ್ಲಿ ಇವಾಗ ಏನು ಇಲ್ಲ ಅಂತ ಪರಿಸ್ಥಿತಿ ಇತ್ತು. ಅಂದ್ರೆ ಎಫರ್ಟ್ ಬಿಹೈಂಡ್ ದಟ್ ಯೂಟ್ಯೂಬ್ ಇವ್ರೆ, ಅಂದ್ರೆ ಯಾಕಂದ್ರೆ ವಿಡಿಯೋಸ್ ಜನರಲ್ ಆಗಿ ಮಾಡ್ತಾರೆ, ಬಟ್ ಎಡಿಟಿಂಗ್ ವರ್ಕ್ ಅದು ತುಂಬಾ ಟೈಮ್ ತಗೊಳುತ್ತೆ. ಅಷ್ಟೇ ಡೆಡಿಕೇಶನ್. ಆಲ್ಮೋಸ್ಟ್ ಒಂದು ವಿಡಿಯೋ, ಒಂದು 5 minutes ನ ವಿಡಿಯೋ, ಒಂದು 3 hour ಎಡಿಟಿಂಗ್ ಮಾಡ್ಲೇಬೇಕು, ಅಂದ್ರೆ ಒಂದು ಎಫೆಕ್ಟಿವ್ ಆಗಿ ಕಾಣಿಸ್ಬೇಕಾದ್ರೆ.
ಅದ್ರ ಕಾರಣದಿಂದ ಯಾರಿಗಾದ್ರೂ ಆ ಡಿಪ್ರೆಷನ್ ಸ್ಟೇಜ್ಗೆ ಹೋಗಿರ್ತಾರೆ. ಯಾಕಂದ್ರೆ ಆಲ್ಮೋಸ್ಟ್ ನಾವೀಗ ಒಂದು 1K ಹತ್ರ ರೀಚ್ ಆಗ್ತಾ ಇದ್ದೇವೆ. ನಮ್ಮ ವಿಡಿಯೋಸ್ ಒಳ್ಳೆದಾಗಿ ಹೋಗ್ತಾ ಉಂಟು. ಆ ಟೈಮಲ್ಲಿ ಒಂದು ನಮಗೆ ಶಾಕಿಂಗ್ ನ್ಯೂಸ್. ಎಲ್ರಿಗೂ ಅಂದ್ರೆ ನಮಗೆ ಯಾರಿಗೂ ಆ ಟೈಮಲ್ಲಿ ನಿದ್ದೆನೂ ಬರ್ತಾ ಇರ್ಲಿಲ್ಲ. ಇವರನ್ನ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟು ಡಿಪ್ರೆಷನ್ ಅಲ್ಲಿ ಇದ್ರು. ಹೌದು. ಆಮೇಲೆ ಸಂಜೆ ಹೊತ್ತಿಗೆ ಇವಳ ಹತ್ರ ಹೇಳ್ತೇನೆ. ಇವಳು ಹೇಳಿದ್ಲು ಹೌದಾ ಸರಿ ಆಗ್ಬಹುದು ಅಂತ. ಅವಳಿಗೆ ಗೊತ್ತಿತ್ತು ಅಂದ್ರೆ ನಂಗೆ ಕಾಪಿರೈಟ್ ಸ್ಟ್ರೈಕ್ಸ್ ಅಂತ ಬರ್ತಾ ಇತ್ತು. ಅಂದ್ರೆ ಯೂಟ್ಯೂಬ್ ನಮ್ಗೆ ಸ್ಟ್ರೈಕ್ ಕೊಟ್ಟಿದ್ದಾನೆ, ಚಾನಲ್ ಇನ್ ಇಲ್ಲ ಅಂತ. ಆ ನಂತರ ಸಂಜೆ ಹೊತ್ತಿಗೆ ನಾನು ಇವಳಿ ತಂಗಿಗೆ ಹೇಳಲಿಲ್ಲ, ಇವಳ್ದೆ ಕಾಲ್ ಬಂತು, ಯಾಕೆ ನಿನ್ನ ವಿಡಿಯೋ ಓಪನ್ ಆಗ್ತಾ ಇಲ್ಲ ಅಂತ ಅಲ್ವಾ? ಅಂದ್ರೆ ನಂಗೆ ಅದ್ರಲ್ಲಿ ಮೆಮೊರೀಸ್ ಉಂಟು. ಸೊ ನಾ ಹಾಸ್ಟೆಲ್ ಇದ್ರು ನಾನು ಇವ್ರನ್ನ ನೋಡ್ತೇನೆ. ಅಂದ್ರೆ ಇವರನ್ನೊಮ್ಮೆ ನೋಡುವ ಅಂತ ಅನಿಸುದು ನಂಗೆ. ಎಲ್ರೊಮ್ಮೆ ಕಳೆದ ಒಂದು ಫ್ಯಾಮಿಲಿ ಜೊತೆ ಕಳೆದ ಒಂದು ವ್ಯಾಲ್ಯೂಯೇಬಲ್ ಟೈಮ್ ಅನ್ನು ಒಮ್ಮೆ ನೋಡುವ ವಿಡಿಯೋ ಅಲ್ಲಿ ಏನಾಗಿದೆ. ನಂಗೆ ಎಷ್ಟು ಲೈಕ್ಸ್ ಬಂದ್ರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಒಮ್ಮೆ ನೋಡುವ ಅಂತ ನೋಡುವಾಗ ಇಲ್ಲ. ನನ್ನ ಫ್ರೆಂಡ್ಸ್ ನಂಗೆ ಮೆಸೇಜ್ ಹಾಕಿದ್ರು, ಮತ್ತೆ ಇವರಿಗೆ ಕಾಲ್ ಮಾಡಿದೆ ಡಿಸ್ಟರ್ಬ್ ಆಗ್ತದೆ, ಮೆಹಂದಿ ಫಂಕ್ಷನ್ ಇದ್ದಾನಂತ ಜಸ್ಟ್ ಒಮ್ಮೆ ಇದು ಮೆಸೇಜು ಆಗ್ತದೆ. ಮತ್ತೆ ಹೇಳ್ದೆ ನೋಡುವ ಸರಿ ನೋಡುವ ಅಂತ. ಮತ್ತೆ ಅವನಿಗೂ ಫೋರ್ಸ್ ಮಾಡುದು ಬೇಡ ಅಂತ ಅನಿಸ್ತು. ಸುಮ್ನೆ ಅವನಿಗೂ ಪ್ರೆಷರ್ ಆಗುತ್ತೆ. ಸೊ ನೋಡ್ಲಿ ಅವನೇ ಅಂತ ಅನ್ಕೊಂಡು ಮತ್ತೆ ಬಿಟ್ಬಿಟ್ಟೆ. ಹೌದು, ಸಂಜೆ ಹೊತ್ತಾಗುವಾಗ ಕೆಲವಷ್ಟು ಫ್ರೆಂಡ್ಸ್ಗೆಲ್ಲ ಅದೆಲ್ಲ ಕಾಲ್ ಬರ್ತಾ ಉಂಟು, ನಿನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗ್ತಾ ಇಲ್ಲ ಯಾಕೆ, ನಿನ್ನ ಮೊನ್ನೆ ಅಪ್ಲೋಡ್ ಮಾಡಿದಂತ ವಿಡಿಯೋನು ನಾನು ಅರ್ಧ ನೋಡಿದ್ದೇನೆ, ಇನ್ನು ಅರ್ಧ ನೋಡ್ಲಿಕ್ಕೆ ಹೋಗುವಾಗ ಅದು ಕಾಣಿಸ್ತಾ ಇಲ್ಲ, ಏನಾಯ್ತು ಡಿಲೀಟ್ ಮಾಡಿದ್ಯಾ, ಇಂಥ ಕ್ವಶನ್ಸ್ ಎಲ್ಲ ಬರ್ತಾ ಉಂಟು. ಆದ್ರೆ ಅವ್ರ ಹತ್ರ ನಾನು ನನ್ನ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗಿದೆ, ಇನ್ನು ಯೂಟ್ಯೂಬ್ ಚಾನಲ್ ಇಲ್ಲ, ಇಂಥ ಮಾತುಗಳನ್ನ ಹೇಳಲಿಕ್ಕೆ ನನ್ನ ಬಾಯೇ ಬರ್ತಾ ಇರ್ಲಿಲ್ಲ. ನಂಗೆ ಅಷ್ಟು ಬೇಸರ ಆಗಿತ್ತು. ಇವಳು ಟ್ರೈ ಮಾಡ್ತಾ ಇದ್ದಾರೆ ಏನೋ ಸರಿ ಮಾಡಬಹುದು ಅಂತ, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಎಲ್ಲ ರೆಫರ್ ಮಾಡಿದ್ದೇವೆ, ವಿಡಿಯೋಸ್ ಎಲ್ಲ ರೆಫರ್ ಮಾಡಿದ್ದೇವೆ. ಸೊ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಎಲ್ಲದ್ರಲ್ಲೂ ಅಪೀಲ್ ಮಾಡಿ ಅಂತ ಬರ್ತಾ ಇದೆ. ಅಂದ್ರೆ ನಾನು ಇವತ್ತು ಆ ದಿವಸ ಬ್ಲಾಕ್ ಶ್ರುತನ್, ನನ್ನ ಫ್ರೆಂಡ್ ಶ್ರುತನ್ ಅಂತ ಇದ್ದಾನೆ, ಅವನು ದೊಡ್ಡ ಯೂಟ್ಯೂಬರ್. ಅವನ ಮೆಹಂದಿ ಫಂಕ್ಷನ್ ಇತ್ತು. ಆ ಮೆಹಂದಿ ಫಂಕ್ಷನ್ ಅಲ್ಲಿ ನಂಗೆ MC ಮಾಡ್ಲಿಕ್ಕೆ ಆಂಕರಿಂಗ್ ನಾನೇ, ಅಲ್ಲಿ ಒಂದ್ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸ್ಬೇಕಿತ್ತು, ಮೆಹಂದಿಯ ಸ್ವಲ್ಪ MC ಎಲ್ಲ ಮಾಡ್ಲಿಕ್ಕೆ ನಂಗೆ ಜವಾಬ್ದಾರಿ ಕೊಟ್ಟಿದ್ದ. ನಾನು ಸಂಜೆ ಹೊತ್ತಿಗೆ ಅವನ ಮನೆಗೆ ಹೋದೆ. ಯೂಟ್ಯೂಬ್ ಚಾನಲ್ ಬ್ಲಾಕ್ ಇದೆ, ಟೆನ್ಷನ್ ಅಂತೂ 100% ಇದೆ. ಆದ್ರೆ ಮಧುಮಗನ ಹತ್ರ ಕೂಡ ಈ ಮಾತನ್ನ ನಾನು ಹೇಳ್ಬಾರ್ದು, ತುಂಬಾ ಬೇಸರ ಪಡ್ಬೋದು. ಅವನು ಕೂಡ ನಂಗೆ ತುಂಬಾನೇ ಸಪೋರ್ಟ್ ಮಾಡುವ. ಅವ ಕೂಡ ಅವನ ಜೊತೆ ಇನ್ನೊಬ್ಬ ಚೇತನ್ ಅಂತ ಒಬ್ರು ಇದ್ದಾರೆ, ಕ್ಯಾಮರಾಮ್ಯಾನ್. ಅವ್ರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಅವ್ರದ್ದು ಕೂಡ ಇದೆ. ಅವ್ರ ಹತ್ರ ಕೂಡ ಈ ಮಾತು ಹೇಳಲಿಕ್ಕೆ ಆಗ್ತಾ ಇಲ್ಲ ನಂಗೆ. ಆ ಮೆಹಂದಿ ಫಂಕ್ಷನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಸ್ಟೇಜ್ ಎಲ್ಲ ರೆಡಿ ಆಗಿದೆ. ಆವಾಗ ಅವ ಹೇಳಿದ, ಸುನಿಲ್ ರೇ ಇರು ಸ್ಟೇಜ್ ಮಿತ್ತು ಪೋಲೆ ಏನ ವಿಡಿಯೋಸ್ ಅಂತ. ಅಂದ್ರೆ ನಾನು ಸ್ಟೇಜ್ ಮೇಲೆ ಹೋದ್ರೆ ನಿಮ್ಮ ವಿಡಿಯೋ ಎಲ್ಲ ಮಾಡಿ ಆ ವಿಡಿಯೋನು ನಾನು ನಿಮಗೆ ಕಳಿಸ್ತೇನೆ, ಎಡಿಟ್ ಎಲ್ಲ ಮಾಡಿ, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಹಾಕ್ಬೇಕಂತ. ಆ ಒಂದು ಟೈಮಲ್ಲಿ ನಂಗೆ ತುಂಬಾ ಬೇಸರ ಆಯ್ತು. ಒಂದು ಕಡೆ ನೋಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ. ಇವ ಕ್ಯಾಮರಾಮ್ಯಾನ್ ಕ್ಯಾಮರಾ ಇಟ್ಕೊಂಡು ನೀವು ಮಾಡುವಂತ MC ಅನ್ನು ನಿಮಗೆ ಕಳಿಸ್ತೇನೆ, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಹಾಕ್ಬೇಕು ಅಂತ ಅವನೇ ಹೇಳ್ತಾ ಇದ್ದಾನೆ. ಬಾಯೇ ಬರ್ಲಿಲ್ಲ, ತುಂಬಾನೇ ಬೇಸರ ಆಯ್ತು. ಆದ್ರೂ ಮತ್ತೆ ಸ್ಟೇಜಿಗೆ ಹತ್ತಿದೆ, MC ಸ್ಟಾರ್ಟ್ ಮಾಡಿದೆ. ಆ ಬೇಸರವನ್ನೆಲ್ಲ ಮರೆತು, ಆದ್ರೂ ಮನಸ್ಸಲ್ಲಿ ತುಂಬಾ ಚುಚ್ಚುತ್ತಾ ಇತ್ತು ಇವ್ ಹೇಳೋ ಮಾತು. ಅಂದ್ರೆ ಅವ ನಂಗೆ ಸಪೋರ್ಟ್ ಮಾಡೋ ಉದ್ದೇಶದಿಂದ ಆ ಮಾತು ಹೇಳಿದ್ರೆ, ಆದ್ರೆ ನಂಗೆ ಏನಂದ್ರೆ ನನ್ನ ಚಾನಲ್ ಡಿಲೀಟ್ ಆಗಿದೆ ಅಂತ. ಹೌದು, ಪಾಪ ಅವನಿಗೆ ಗೊತ್ತಿಲ್ಲ. ಅವ ಯಾವತ್ತಿದ್ರು ಸಪೋರ್ಟ್ ಮಾಡ್ತಾ ಇರ್ತಾನೆ ನಂಗೆ. ಅವತ್ತು ಕೂಡ ಅದೇ ಸಪೋರ್ಟಿಂಗ್ ಮಾತು ಅದು, ನೀನು ಚೆನ್ನಾಗಿ ಆಂಕರಿಂಗ್ ಮಾಡು, ಆ ವಿಡಿಯೋದಲ್ಲಿ ಲಿಂಕ್ ಕೊಡ್ತೇನಂತ. ಅವನಿಗೆ ಇವತ್ತು ಕೂಡ ನಾನು ಹೇಳಿಲ್ಲ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗಿದೆ. ಶ್ರುತನಿಗೂ ಗೊತ್ತಿಲ್ಲ. ನಮ್ಮ ನೆಕ್ಸ್ಟ್ ಡೇ ನಾನು ನನ್ನ ಇನ್ನೊಬ್ರು ತುಂಬಾನೇ ಒಳ್ಳೆ ಸಜೆಷನ್ ಕೊಡುವವರು ದಿನಕರ್ ಅಂಚನ್ ಅಂತ ಇದ್ದಾರೆ, ಅವರು ಕೂಡ ದೊಡ್ಡ ಯೂಟ್ಯೂಬರ್. ಅವ್ರ ಹತ್ರ ಈ ಮಾತು ಹೇಳಿದ್ದೇನೆ, ನನ್ನ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗಿದೆ, ಹೀಗೆ ತುಂಬಾ ನೋವಾಗ್ತಾ ಉಂಟು, ಒಂಥರ ಹುಚ್ಚನ ತರ ಆಗಿದ್ದೆ ನಾನು. ಅಂದ್ರೆ ಏನೋ ಕಲ್ಕೊಂಡಿದ್ದೇನೆ, ಅದ್ರಲ್ಲಿ ನಂಗೇನು ಲಾಭ ಇದೆ ಅಂತ ಹೇಳಿದಲ್ಲ ಈ ಮಾತನ್ನು. ಆದ್ರೆ ಒಂದು 3 ವರ್ಷದಿಂದ ಒಂದಷ್ಟು ವಿಡಿಯೋಗಳನ್ನು ಮಾಡಿ, ಎಡಿಟ್ ಎಲ್ಲ ಮಾಡಿ, ಇವರೆಲ್ಲ ಫ್ಯಾಮಿಲಿಗಳೆಲ್ಲ ಸಪೋರ್ಟರ್ಸ್, ನನ್ನ ತಮ್ಮ ಅವನಿಗೂ ಗೊತ್ತಾಯ್ತು ಮರು ದಿವ್ಸ. ಅವನು ಕೇಳಿದ, ಆಯ್ತಾ ಮಾರೆ ವಿಡಿಯೋ ನಿನ್ನ ದಾಯಿಗೆ ಆನ್ ಆಪುಜಿ, ಯಾಕೆ ಏನಾಯ್ತಂತ. ಅವನು ಕೂಡ ಮೋಸ್ಟ್ ಸಪೋರ್ಟೆಡ್. ಮತ್ತೆ ನನ್ನ ಪಪ್ಪ ಅಮ್ಮ ಅವ್ರಿಗೂ ಕೂಡ ಯೂಟ್ಯೂಬ್ ಬಗ್ಗೆ ಗೊತ್ತಿರದಿದ್ರು ಕೂಡ ನಮ್ಮ ಚಾನೆಲ್ ನ ಒಂದೊಂದು ವಿಡಿಯೋ ಎಡಿಟ್ ಆದ ನಂತರ ಅವ್ರು ನೋಡ್ತಾರೆ. ಅಮ್ಮ ಸ್ಪೆಷಲ್ ಆಗಿ ಎಲ್ಲ ವಿಡಿಯೋಸ್ ನೋಡ್ತಾರೆ, ಒಂದಲ್ಲ ಎರಡು. ಈಗ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಅವರು ಕೂಡ ಒಂದಷ್ಟು ಬರ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಹಾಗೆ ತುಂಬಾ ನೋವಾಯ್ತು ನಮಗೆಲ್ಲ, ಯೂಟ್ಯೂಬ್ ಇಲ್ಲ ಅಂತ. ಹೆಸರಿನಲ್ಲಿ ಆಲ್ರೆಡಿ ಫುಲ್ ಬ್ಲಾಕ್ ಆಗಿದೆ. ಅದನ್ನ ಹೇಗೆ ಸರಿ ಮಾಡ್ಬೇಕಂತ ಹೇಳಿ ನಾವು ಒಂದಷ್ಟು ಯೂಟ್ಯೂಬ್ ವಿಡಿಯೋಗಳನ್ನೆಲ್ಲ ರೆಫರ್ ಮಾಡ್ತೇವೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಗಳ ತುಂಬಾ ಜನ ಹೇಳೋದು ಸರಿ ಆಗಲ್ಲ ಅನ್ನುವಂತಹ ಮಾತುಗಳು. 3 ಯೂಟ್ಯೂಬ್ ಸ್ಟ್ರೈಕ್ಸ್ ಬಂದಿದೆ, ಕಾಪಿ ರೈಟ್ ಸ್ಟ್ರೈಕ್ಸ್ 3. ನಾನು ಬೇರೆ
ಯೂಟ್ಯೂಬರ್ಸ್ ಯೂಸ್ ಮಾಡಿರುವಂತ ಅಥವಾ ಬೇರೆ ದೊಡ್ಡ ಚಾನಲ್ ಯೂಸ್ ಮಾಡಿರುವಂತ ಒಂದು 3 ಸಾಂಗ್ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೇನೆ. ನಿಜವಾಗಿಯೂ ನಂಗೆ ಗೊತ್ತಿಲ್ಲದೆ ಹಾಕಿದಂತ ವಿಡಿಯೋಸ್, ನಂಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ತುಂಬಾನೇ ಕಲಿತಾ ಇದ್ದೇನೆ, ಬೇಸಿಕ್ ಸ್ಟೆಪ್ ಅಲ್ಲಿ ಇದ್ದೇನೆ. ಆ 3 ಸಾಂಗ್ ನಾನು ಹಾಕಿದ್ದೇನೆ. ಅದಕ್ಕೆ ಯೂಟ್ಯೂಬ್ ನಂಗೆ ಮೇಲ್ ಮಾಡಿದ್ದಾರೆ, ನೀನು ಯೂಸ್ ಮಾಡಬಾರ್ದಂತ. ಬಟ್ ನಾನು ಆ ಮೇಲ್ ಚೆಕ್ ಮಾಡಿಲ್ಲ. ಇದು ನಾನು ಮಾಡಿರುವಂತ ತಪ್ಪು. ಹೌದು, ಬೀಯಿಂಗ್ ಅ ಯೂಟ್ಯೂಬರ್ ನೀವೆಷ್ಟು ವಿಡಿಯೋಸ್ ಎಡಿಟ್ಸ್ ಮಾಡ್ತೀರಾ ಅಷ್ಟೇ ನೀವು ಕೇರ್ಫುಲ್ ಆಗಿರ್ಬೇಕು. ಯಾವುದೇ ಟೈಮ್ ಅಲ್ಲಿ ನಿಮಗೆ ಕಾಪಿ ರೈಟ್ ಸ್ಟ್ರೈಕ್ಸ್ ಬರುವಂತಹ ಚಾನ್ಸಸ್ ಇರ್ತದೆ. ಸೊ ಅದ್ರ ಬಗ್ಗೆ ಅವೇರ್ ಆಗಿರಿ ನೀವು. ಮೇಲ್ ಅಂತೂ ಪ್ರತಿ ದಿವಸ ಚೆಕ್ ಮಾಡ್ತಾ ಇರಿ. ಯಾಕಂದ್ರೆ ಯೂಟ್ಯೂಬ್ ಗೈಡ್ ಲೈನ್ಸ್ ಪ್ರಕಾರ 3 ಕಾಪಿ ರೈಟ್ ಸ್ಟ್ರೈಕ್ಸ್ ಬಂದ್ರೆ ನಿಮ್ಮ ಚಾನೆಲ್ ಟರ್ಮಿನೇಟ್ ಆಗುತ್ತೆ. ಅದಕ್ಕೆ ನಾವು ಯೂಟ್ಯೂಬರ್ ಆಗಿರುವಾಗ ನಾವು ತುಂಬಾನೇ ಜಾಗೃತಿಯಾಗಿರ್ಬೇಕು, ಮೇಲ್ ಚೆಕ್ ಮಾಡ್ತಾ ಇರ್ಬೇಕು. ನಾವು ಯಾವುದೇ ಒಂದು ಸಾಂಗ್ ಹಾಕುವ ಮುಂಚೆ ತುಂಬಾ ಆಲೋಚನೆ ಮಾಡ್ಬೇಕು, ಇದು ಕಾಪಿ ರೈಟ್ ಇರ್ಬೋದಾ, ಇದನ್ನ ನಾನು ಇಲ್ಲಿ ಹಾಕ್ಬೋದಾ, ಇದೆಲ್ಲ ಬಗ್ಗೆ ಗೊತ್ತಿರ್ಬೇಕು. ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಇದನ್ನು ಗಮನಿಸಿಕೊಳ್ಳಿ. 3 ಕಾಪಿ ರೈಟ್ಸ್ ಬಂದ್ರೆ ನಿಮ್ ಚಾನಲ್, ಕಾಪಿ ರೈಟ್ ಸ್ಟ್ರೈಕ್ ಬಂದ್ರೆ ನಿಮ್ ಚಾನಲ್ ಬ್ಲಾಕ್ ಆಗುತ್ತೆ. ಎಸ್, ತುಂಬಾನೇ ಕಷ್ಟ ಆಯ್ತು. ಕೊನೆಗೆ ನಾವು ಯೂಟ್ಯೂಬ್ಗೆ ಅಪೀಲ್ ಮಾಡುವಂತ ಒಂದಷ್ಟು ಪ್ರೊಸೆಸ್ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಮಾಡಿದ್ರು, ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರು. ಅಪೀಲ್ ಪ್ರೋಸೆಸ್ ಇರೋದು ಓನ್ಲಿ ಒನ್ಸ್, ಒಮ್ಮೆ ಮಾತ್ರ ನೀವು ಅಪೀಲ್ ಮಾಡುವಂತಹ ಚಾನ್ಸಸ್ ಇರ್ತದೆ. ಬಟ್ ಯೂಟ್ಯೂಬ್ ರೆಸ್ಪಾಂಡ್ ಮಾಡುವಂತಹ ಚಾನ್ಸಸ್ ಅಷ್ಟೇನು ಇರೋದಿಲ್ಲ. ಒಂದು 90% ಇರೋದಿಲ್ಲ, 10% ಲಕ್ಕಿಲಿ ನಿಮಗೆ ಸಿಕ್ಕಿದ್ರು ಸಿಗ್ಬಹುದು. ನಾವು ಅಪೀಲ್ ಮಾಡುವ ರೀತಿ ಒಂದೇ ಸಲ ಆಗಿರ್ಬೇಕು, ತುಂಬಾನೇ ಒಳ್ಳೆ ರೀತಿ ಮೇಲ್ ಮಾಡಬೇಕು. ಇವೆಲ್ಲವನ್ನು ಮಾಡಿ ಐತಿ ಇವಳು, ಆದ್ರೆ ಯೂಟ್ಯೂಬ್ ನಮ್ಗೆ ರೆಸ್ಪಾಂಡೇ ಮಾಡಲ್ಲ. ಅಂದ್ರೆ ಸ್ಟ್ರೈಕ್ ಆಗಿದೆ, ಕೊಡಲ್ಲ ಅನ್ನುವ ರೀತಿಯಲ್ಲಿತ್ತು. ಕೊನೆಗೆ ನಮಗೆ ದಾರಿನೇ ತೋಚ್ಲಿಲ್ಲ. ಇದ್ದ ಬದ್ದ ದೇವರನ್ನೆಲ್ಲ ಪ್ರಾರ್ಥಿಸಿ ಆಗಿದೆ, ಎಲ್ಲ ಅರಕೆ ಎಲ್ಲ ಆಗಿದೆ. ಕೊನೆಗೂ ಒಂದು ದಿವಸ ಇವಳಿಗೊಂದು ಪ್ಲಾನ್ ಬಂತು. ಯಾರು ನಾವು 3 ಸಾಂಗ್ ಅನ್ನು ಬೇರೆ ಸಾಂಗ್ ನಮ್ಮ ಯೂಟ್ಯೂಬ್ ಅಲ್ಲಿ ಯೂಸ್ ಮಾಡಿದ್ದೇನಲ್ವಾ, ಆ ಯೂಟ್ಯೂಬರ್ಸ್ಗೆ, ಆ ಪರ್ಸನ್ಸ್ ಗಳಿಗೆ ನಾವು ಪರ್ಸನಲ್ ಆಗಿ ಮೇಲ್ ಮಾಡ್ತೇವೆ. ಸರ್, ನಾವು ಗೊತ್ತಿಲ್ಲದೋ ಒಂದಷ್ಟು ನಿಮ್ಮ ಸಾಂಗ್ ಗಳನ್ನ ನಮ್ಮ ಚಾನಲ್ ಹಾಕಿದ್ದೇವೆ. ರಿಕ್ವೆಸ್ಟ್ ತುಂಬಾನೇ. ಬಟ್ ನಾವು ರಿಯಲಿ ಥಿಂಕ್ ಮಾಡಿರ್ಲಿಲ್ಲ ನಮಗೊಂದು ರೆಸ್ಪಾನ್ಸ್ ಬರ್ಬೋದು, ಅವರು ಸ್ಟ್ರೈಕ್ಸ್ ಅನ್ನು ರಿಟರ್ನ್ ತಗೊಳ್ಬಹುದು ಅಂತ. ಹೌದು, ಎಸ್, ಹೌದು. ಅವರಿಗೆ ನಾವು ಮಾಡಿರುವಂತ ಮೇಲ್ ಇವಳೆಲ್ಲ ಮೇಲ್ ಮಾಡಿದ್ಲು, ನಾನು ಸೇರಿ ಮೇಲ್ ಮಾಡಿದೆವು. ಕೊನೆಗೂ ಅದರಲ್ಲಿ ಅವರ 3 ಜನರು ಕೂಡ ಮೇಲ್ ರೀಪ್ಲೈ ಬಂತು. ಅಂದ್ರೆ ನಮ್ಮನ್ನು ಸ್ಟ್ರೈಕ್ ಇಂದ ಅವ್ರು ಕೊಟ್ಟಂತ ಕಂಪ್ಲೇಂಟ್, ಯೂಟ್ಯೂಬ್ಗೆ ಏನು ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿದಾರ, ಆ ಕಂಪ್ಲೇಂಟ್ ಅನ್ನು ತಕೊಂಡ್ರು. ಅಂತ ಸಂದರ್ಭದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತೆ ರೀಓಪನ್ ಆಯಿತು. ಸಾಧಾರಣ 11:30 ಗಂಟೆ, ರಾತ್ರಿ 11:30 ಗಂಟೆಗೆ ನಂಗೊಂದು ಮೇಲ್ ಬಂತು, ನಿನ್ನ ಚಾನಲ್ ರೀಓಪನ್ ಆಗಿದೆ. ಯಾರೆಲ್ಲ ನಿಂಗೆ ಕಂಪ್ಲೇಂಟ್ಸ್ ಮಾಡಿದ್ರೆ, ನೀನು ಅವರ ಸಾಂಗ್ ಅನ್ನು ಕದ್ದು ಇಲ್ಲಿ ಹಾಕಿದ್ದಿ, ಅವರು ನಿನ್ನ ಒಂದು ಕಂಪ್ಲೇಂಟ್ಸ್ ಅನ್ನು ಅವ್ರು ಮತ್ತೆ ಹಿಂದೆ ತೆಗ್ದಿದ್ದಾರೆ ಅನ್ನುವಂತ ಒಂದು ಗುಡ್ ನ್ಯೂಸ್ ಅನ್ನು ಯೂಟ್ಯೂಬ್ ನಮ್ಗೆ ಕೊಟ್ಟಿತ್ತು. ತುಂಬಾನೇ ಖುಷಿ ಆಯ್ತು. ನಮಗಂತೂ ಇದೊಂದು ರೀಬರ್ತ್ ಆದಾಗೆ ಆಗಿದೆ. ನಾವು ಅಂದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡುವಷ್ಟು ನಮಗೆ ಇದಿಲ್ಲ. ಅಂದ್ರೆ ಒಮ್ಮೆ ಚಾನೆಲ್ ಬಂದ್ರೆ ಸಾಕು ಅಂತ ಅಷ್ಟು ಸ್ಕ್ರೀನ್ ಮಾಡಿದೇವೆ, ಅಷ್ಟು ಖುಷಿ ಪಟ್ಟಿದ್ದೇವೆ. ಯಾಕಂದ್ರೆ ನಿಜವಾಗ್ಲೂ ನಮಗೆ ಆ ಚಾನೆಲ್ ಇರುವಾಗ ನಾವು ಅಷ್ಟು ಅದನ್ನು ಗೋಜಿಗೆ ಹೋಗ್ತಾ ಇರಲಿಲ್ಲ. ಬಟ್ ಚಾನೆಲ್ ಕಳ್ಕೊಂಡಾಗ ನಮ್ಮನ್ನೇ ನಾವು ಕಳ್ಕೊಂಡಾಗೆ ನಮಗೆ ಫೀಲ್ ಆಗಿತ್ತು. ಇವಳ್ದಂತೂ ಬೊಬ್ಬೆ ಇತ್ತು, ಇವಳ್ದು ಬೊಬ್ಬೆ. 11:30 ಗಂಟೆ ರಾತ್ರಿಗೆ ಖುಷಿ, ಮಲಗಿದವರು ಎದ್ದಿದ್ದಾರೆ. ನನ್ನ ತಮ್ಮ ಮನೆಯಲ್ಲಿದ್ದ, ಅವ ಎದ್ದು ಹೆಂಚಿನ ಮರ ಅಂತ ಅವ ಕಡೆ ಕೇಳ್ತಿದ್ರೆ ಪಾಪ. ಮತ್ತೆ ಯೂಟ್ಯೂಬ್ ಓಪನ್ ಆಯ್ತು, ಎಲ್ರಿಗೂ ಖುಷಿ ಮನೆಯಲ್ಲಿ, ಪಪ್ಪನಿಗೆ, ಅಮ್ಮನಿಗೆ, ತಮ್ಮನಿಗೆ, ಎಲ್ರಿಗೂ ತುಂಬಾನೇ ಖುಷಿ. ಇನ್ನು ಆ ತಪ್ಪು ನಾವು ಯಾವತ್ತೂ ಮಾಡಲ್ಲ ಅಂತ ಅವತ್ತೇ ಎಣಿಸಿದ್ದೆವು. ಯಾವುದೇ ಯೂಟ್ಯೂಬರ್ಸ್ ಮೇನ್ ಆಗಿ ಮೇಲ್ ಚೆಕ್ ಮಾಡಿ. ಯಾಕಂದ್ರೆ ನಿಮ್ಮ ಚಾನೆಲ್ ನೀವು ಉಳಿಸ್ಕೊಳ್ಬೇಕು, ಅಷ್ಟೇ ಎಫರ್ಟ್ಸ್ ಇರುತ್ತೆ, ಡೆಡಿಕೇಶನ್ ಇರುತ್ತೆ. ಸೊ ಆದಷ್ಟು ಮೇಲ್ ಚೆಕ್ ಮಾಡಿ. ಮತ್ತೆ ಆದಷ್ಟು ಕಾಪಿ ರೈಟ್ ಫ್ರೀ ಕಂಟೆಂಟ್ ಅನ್ನು, ಫಾರ್ ಎಕ್ಸಾಂಪಲ್ ಈಗ ಮ್ಯೂಸಿಕ್ಸ್ ಎಲ್ಲ ಇರುತ್ತಲ್ಲ, ಸೊ ಕಾಪಿ ರೈಟ್ ಫ್ರೀ ಮ್ಯೂಸಿಕ್ಸ್ ಅನ್ನೆಲ್ಲ ಯೂಸ್ ಮಾಡಿ. ಹೌದು, ನಾವು ಪ್ರತಿಯೊಂದು ಸೆಂಟೆನ್ಸ್ ಯೂಸ್ ಮಾಡೋ ಮುಂಚೆ ಇವೆಲ್ಲ ಯೂಟ್ಯೂಬ್ ನ ಏನೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇವೆಲ್ಲವನ್ನು ನೋಡ್ಬೇಕು. ಮತ್ತೆ ತುಂಬಾನೇ ಖುಷಿ ಆಯ್ತು, ರೀಬರ್ತ್ ಸಿಕ್ಕಿದಾಗೆ ಆಯ್ತು. ನನ್ನಲ್ಲಿದ್ದಂತ ಎಲ್ಲ ಕಾಪಿ ರೈಟ್ಸ್ ಏನಿತ್ತು ಅವೆಲ್ಲವೂ ಡಿಲೀಟ್ ಆಯ್ತು. ಇವಾಗ ನನ್ನ ಚಾನಲ್ ಫ್ರೀ ಆಗಿದೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಆಗ್ತು. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಇನ್ನು ಯಾರೆಲ್ಲ ಬೆಳೀತಾ ಇರುವಂತ ಯೂಟ್ಯೂಬರ್ಸ್ ಎಲ್ರಿಗೂ ಒಂದು ಮಾತು ಹೇಳ್ತೇನೆ, ಆದಷ್ಟು ನಾನು ಹೇಳಿರುವಂತ ಮಾತನ್ನೆಲ್ಲ ನೆನಪಿಟ್ಟುಕೊಳ್ಳಿ. ನಂಗೆ ಎಷ್ಟು ಗೊತ್ತಿದೆ ಅವರನ್ನು ನಿಮಗೂ ಹೇಳ್ತೇನೆ. ಯಾಕಂದ್ರೆ ಪ್ರತಿಯೊಬ್ರು ಬೆಳಿಬೇಕು. ನಾವು ಮಾತ್ರ ಅಲ್ಲ, ನಮ್ ಜೊತೆ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ವರ್ಕ್ ಅವರೆಲ್ಲ ಬೆಳಿಬೇಕು ಅನ್ನುವಂತ ಆಸೆ ನಮ್ಮಲ್ಲಿದೆ. ಎಸ್, ಮತ್ತೆ ನಮ್ಮ ಚಾನಲ್ ಅಲ್ಲಿ ಒಂದಷ್ಟು ಸಬ್ಸ್ಕ್ರೈಬರ್ ಗಳೆಲ್ಲ ಬೇಕು ನಮಗೆ. ನಮ್ಮ ವಾಚ್ ಓವರ್ ಎಲ್ಲ ಒಂದಷ್ಟು ರೀತಿಯಲ್ಲಿ ರೀಚ್ ಆಗ್ತಾ ಉಂಟು. ಪ್ರತಿಯೊಬ್ಬರಲ್ಲೂ ಕೂಡ ಕೈ ಮುಗಿದು ಕೇಳೋದು ಇಷ್ಟೇ, ನಾವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗಳಿಗೆಲ್ಲ ಸಪೋರ್ಟ್ ಮಾಡಿ. ಮತ್ತೆ ನಮ್ಮೇನು ವಾಚ್ ಓವರ್ ಎಲ್ಲ
ಕಂಪ್ಲೀಟ್ ಆಗ್ಬೇಕೆನ್ನುವಂತ ಆಸೆ ನಮ್ಮಲ್ಲಿದೆ. ಅದಕ್ಕೆ ಬೇಕಾಗುವಂತ ಪ್ರಯತ್ನವನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಸ್ವಾತಿ ಅಂತ ಹೇಳಿದ್ಯಾ? ಹೌದು, ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾಕಂದ್ರೆ ನಾವು ವಿತ್ ಕಂಟೆಂಟೇ ವಿಡಿಯೋಸ್ ಹಾಕುದು. ಸೊ ನಮಗೆ ಆದಷ್ಟು ಬೇಗ ನಮಗೆ 1K ರೀಚ್ ಆಗಬೇಕು. ಸೊ ಆದ ಕಾರಣದಿಂದ ಆಲ್ಮೋಸ್ಟ್ ವಿಡಿಯೋಸ್ ಅನ್ನು ಸ್ಕಿಪ್ ಮಾಡದೆ ನೋಡಿ. ಸೊ ನಮ್ಮ ನೇಟಿವ್ ಲ್ಯಾಂಗ್ವೇಜ್ ತುಳುವಲ್ಲಿ ಮಾಡ್ತಾ ಇದ್ದೇವೆ. ಸೊ ಅದನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನು ಕನ್ನಡದಕ್ಕೂ ಎಂಟ್ರಿ ಆಗ್ತೇವೆ, ಕನ್ನಡ ಯೂಟ್ಯೂಬ್ ಚಾನಲ್ ಅಂದ್ರೆ ಆಲ್ ಓವರ್ ರೀಚ್ ಆಗಬೇಕು. ನಾವು ನಮ್ಮ ಪ್ರಯತ್ನ ಏನಿದೆ, ನಮ್ಮ ಇಲ್ಲಿನ ಕರಾವಳಿಯ ಒಂದು ಕಲ್ಚರ್, ಇಲ್ಲಿನ ಒಂದು ಆಟೋಟಗಳು, ಇಲ್ಲಿನ ಜನರ ಒಂದು ಹೊಂದಾಣಿಕೆ ಇವೆಲ್ಲವನ್ನು ಮತ್ತೆ ತಿಳಿಸ್ಬೇಕು ಯೂಟ್ಯೂಬ್ ಮುಖಾಂತರ ಅಂತ ಇದ್ದೇವೆ. ಅಮ್ಮಿ ಏನ್ ಹೇಳ್ತೀಯಾ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ, ಏನ್ ಮಾಡ್ಬೇಕಂತ? ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೇನೆ. ಮತ್ತೆ ಎಂಜಾಯ್ ಮಾಡಿ, ನಾವಂತೂ ಎಂಜಾಯ್ ಮಾಡುದಷ್ಟೇ. ಅಂದ್ರೆ ಎಂಟರ್ಟೈನ್ಮೆಂಟ್ ನಮ್ಗೊಂದು ಖುಷಿ ಆಗುತ್ತೆ. ಒಬ್ರು ಎಲ್ರು ಬಂದಾಗ ಒಂದೇ ಒಟ್ಟಿಗೆ ಮಾಡುದಾಗಿರ್ಬೋದು, ಅಂದ್ರೆ ವಿಡಿಯೋಸ್ ಮಾಡುದು, ಅದ್ರಲ್ಲೇ ಒಂದು ಕೋಆರ್ಡಿನೇಷನ್ ನಮ್ದು ಕಾಣ್ತದೆ ಅಂತ ತುಂಬಾ ಮಂದಿ ಹೇಳ್ತಾರೆ. ಸೊ ನಿಮ್ಗೆ ಯೂಶಲಿ ನಿನ್ನ ಅಣ್ಣನವರು ಸಿಗ್ಲಿಕ್ಕೆ ಪುಣ್ಯ ಮಾಡಿದ್ಯಾ ಹಾಗೆಲ್ಲ ಹೇಳ್ತಾರೆ. ಖುಷಿ ಆಗ್ತದೆ ನಂಗೆ ಯೂಶಲಿ. ಹೌದು, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೋದಾಗ ಕೂಡ ತುಂಬಾ ಜನ ಏನಾಯ್ತು, ಹೇಗೆ ಆಯ್ತು ಇವೆಲ್ಲವನ್ನು ವಿಚಾರಿಸಿದ್ದಾರೆ. ಅಂತಹ ಎಲ್ರಿಗೂ ಕೂಡ ಮತ್ತೊಂದ್ಸಲ ನಾವು ಅಭಿನಂದಿಸ್ತಾ ಇದ್ದೇವೆ ಅವರನ್ನು. ನಮ್ಮ ಮೇಲೆ ಅವರುಗಳು ಇಟ್ಟಿರುವಂತಹ ಪ್ರೀತಿ, ತುಂಬಾ ಕಾಲ್ ಎಲ್ಲ ಬಂದಿತ್ತು ಅವರಿಗೆ. ಮತ್ತೆ ಇವಳ ಫ್ಯಾಮಿಲಿಯವರು ತುಂಬಾ ಜನ ಕೇಳಿದ್ರು. ಅವಳ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್, ತಮ್ಮ, ಅವನ ಫ್ರೆಂಡ್ಸ್, ತುಂಬಾ ಜನ ನನ್ನ ಫ್ಯಾಮಿಲಿಯವರು ಎಲ್ಲರೂ ಕೂಡ ಸಪೋರ್ಟ್ ಇದೆ. ನಾವೇನು ಯೂಟ್ಯೂಬ್ ಅಲ್ಲಿ ಇಷ್ಟೆಲ್ಲ ವಿಡಿಯೋ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನನ್ನ ಮನೆಯಲ್ಲಿ ನನ್ನ ತಂದೆ ಮತ್ತು ತಾಯಿಯ ಸಪೋರ್ಟ್ 100% ಇದೆ. ಮತ್ತೆ ನನ್ನ ಇಬ್ರು ಬೆಕ್ಕುಗಳಿದ್ದಾರೆ, ಚಿಂಟು, ಆಮೇಲೆ ಕುഞ്ഞಿ ಅಂತ ಇದ್ದಾರೆ, ದೂನ್ಶಿ, ಆಮೇಲೆ ಮಾಚ್ಲಿ, ಇವರೆಲ್ಲ ನನ್ನ ಯೂಟ್ಯೂಬ್ ಅಲ್ಲಿ ಬರುವವರು. ಇವಾಗ ಅವರೆಲ್ಲ ಮಲಗಿದ್ದಾರೆ, ಅವ್ರದ್ದೆಲ್ಲ ಸಪೋರ್ಟ್ ಅಂತ ಹೇಳಬಹುದು. ಮತ್ತೆ ತುಂಬಾನೇ ಮುಖ್ಯವಾಗಿ ನಿಮ್ಮೆಲ್ಲರ ಸಪೋರ್ಟ್. ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಷಯವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಕೂಡ ನಮಸ್ಕಾರ.